ಸೊ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿ ಅವರ್ ಚಾನಲ್. ನೀವೇನಾದ್ರೂ ಹೊಸಬ್ರಾಗಿದ್ರೆ ದಿಸ್ ಚಾನಲ್ ಈಸ್ ಮೇನ್ಲಿ ಫೋಕಸ್ಡ್ ಆನ್ ವಿ ಟಿ ಯು ಸ್ಟೂಡೆಂಟ್ಸ್ ಅಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿಯಾಗಿ ಸ್ಕೋರ್ ಮಾಡ್ಬೋದು ಅಂಡ್ ಫ್ರಮ್ ಅವರ್ ಟೀಮ್ ಇಂದ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಅಂಡ್ ಮಾಡ್ಯೂಲ್ ವೈಸ್ ರಿಸೋರ್ಸ್ ಅನ್ನ ಸ್ಟಡಿ ಮಟೀರಿಯಲ್ ಅನ್ನ we will provide, so that will be definitely helpful for you to score in a good marks. Okay, so from this video onwards we are going to starting a new series, that is the analysis and design algorithm. It is a 4 semester VTU syllabus. The subject code is BCS 401. Okay, in this video module 1 na important topics, concepts and entire top syllabus and we are going to discussing. Okay, so PDF we will add in the description box, so you just go through this PDF and before that just sit and watch this entire video, so that will be definitely helpful for you guys. Okay, without wasting time, let's start one by one. So this first module we have in this ADA, we can also say it as a ADA in shortly, that is analysis and design algorithm. So in this module 1 we have two main chapters, that is introduction and again brute force approaches. Okay, here this the module 1, here we can easily score now 20 out of 20 easy agi score ಮಾಡಬಹುದು, because here most of the topics are important and most repeated concepts idave. Without wasting time, let's start one by one. Okay, so now syllabus nododadre, here we have initially fundamentals of the analysis of algorithm efficiency, that is and analysis frameworks idave, and after that asymptotic notation and basic efficiency classes. It is an important concept because this from this topic one fixed question ಬರ್ತದೆ asymptotic notation ಬಗ್ಗೆ. ಓಕೆನಾ, ನೆಕ್ಸ್ಟ್ mathematical analysis of non recursive and algorithm. So here non recursive and recursive ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತದೆ. ಅಗೇನ್ ಇನ್ ದಿಸ್ ಸೆಕೆಂಡ್ ಚಾಪ್ಟರ್ ಬ್ರೂಟ್ ಫೋರ್ಸ್ ಅಪ್ರೋಚ್ ಅಲ್ಲಿ 4 ಟಾಪಿಕ್ಸ್ ಇದಾವೆ. ಸೊ ಸೆಲೆಕ್ಷನ್ ಶಾರ್ಟ್ ಅಂಡ್ ಬಬಲ್ ಸಾರ್ಟ್, ಸೀಕ್ವೆನ್ಷಿಯಲ್ ಸರ್ಚ್ ಅಂಡ್ ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಚಿಂಗ್ ಅಲ್ಗೋರಿದಮ್. ಸೊ ಈ 4 ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ವಶನ್ 6 ಅಥವಾ 8 ಮಾರ್ಕ್ಸ್ ಗೆ ಬರ್ತದೆ. So without wasting time, let's start one by one. Initially the basic, you just have to understand the concept. Okay na, understand adre exam alli easy agi baribodu. By heart hakidre it will be little bit difficulty to remember and write in the exam. That's why basically it starts with the algorithm specification. ಅಂದ್ರೆ ಸಿ ಅಲ್ಗೋರಿದಮ್ ಸ್ಪೆಸಿಫಿಕೇಶನ್ ಅಂದ್ರೆ ಪ್ರೋಗ್ರಾಮಿಂಗ್ ನಾವು ಕೋಡ್ ಬರಿತೇವಲ್ಲ, ಆ ಕೋಡ್ಗೆ ಇರುವಂತಹ ಅಲ್ಗೋರಿದಮ್ಗೆ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಏನಿದಾವೆ. ಆಬ್ವಿಯಸ್ಲಿ ಯು ಪೀಪಲ್ ಆರ್ ಸ್ಟಡಿಡ್ ಇನ್ ದಿ ಫಸ್ಟ್ ಇಯರ್, ನಿಮ್ಗೆ ಗೊತ್ತಿರಬಹುದು ಒಂದ್ ಪ್ರೋಗ್ರಾಮ್ ಬರಿಬೇಕಂದ್ರೆ ದೇರ್ ಆರ್ ಲೈಕ್ ಕಮೆಂಟ್ಸ್ ಅನ್ನ ಕಲಿತೇವೆ, ಕಂಪೌಂಡ್ ಸ್ಟೇಟ್ಮೆಂಟ್ಸ್ ಅನ್ನ ಕರಿತೇವೆ. ಕಂಪೌಂಡ್ ಸ್ಟೇಟ್ಮೆಂಟ್ಸ್ ಇಸ್ ನಥಿಂಗ್ ಬಟ್ ಲೈಕ್ ಇನ್ ಬಿಟ್ವೀನ್ ಫ್ಲವರ್ ಬ್ರಾಕೆಟ್ ಅಲ್ಲಿ ಬರಿತೇವಲ್ಲ, ದಟ್ ಈಸ್ ವಾಟ್ ಕಂಪೌಂಡ್ ಸ್ಟೇಟ್ಮೆಂಟ್ಸ್. ಅಂಡ್ ಸ್ಟೇಟ್ಮೆಂಟ್ಸ್ terminated with the semicolon. It is in the C program. If you are studied a C program, then definitely you will know that to terminate we use the semicolon, right? So that's the thing. Next, data types ಬರ್ತವೆ and declaration explicitly, all these things ಬೇಸಿಕ್ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಇದೆ. ಐ ಥಿಂಕ್ ಫ್ರಮ್ ದಿಸ್ ಟಾಪಿಕ್ ಇಂದ ಏನ್ ಕ್ವಶನ್ಸ್ ಬರೋ ಹಾಗಿಲ್ಲ, ಬಿಕಾಸ್ ಇಟ್ ಈಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಿ ನೆಕ್ಸ್ಟ್ ಫರ್ದರ್ ಬರುವಂತ ಕಾನ್ಸೆಪ್ಟ್ ಗೆ ಬೇಸ್ ಆಗಿದ್ದಾವೆ. ಓಕೆ, ವೇರಿಯೇಬಲ್ಸ್, ಲಾಜಿಕಲ್ ಎಕ್ಸ್ಪ್ರೆಷನ್, ನೆಕ್ಸ್ಟ್ ಮಲ್ಟಿ ಡೈಮೆನ್ಷನಲ್ ಅರೇಸ್ ಬರ್ತವೆ, ಲೂಪಿಂಗ್ ಕಾನ್ಸೆಪ್ಟ್ಸ್, ಅಲ್ಲಿ ಅಗೇನ್ ವೈಲ್ ಲೂಪ್ ಇದೆ, ಡೂ ವೈಲ್ ಲೂಪ್ ಇದೆ, ನೆಕ್ಸ್ಟ್ ಫಾರ್ ಲೂಪ್ ಅಂತ ಬರ್ತವೆ. ದೀಸ್ ಆರ್ ದಿ ಲೂಪಿಂಗ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಬರೋದು ಬ್ರೇಕ್ ಅಂಡ್ ಕಂಟಿನ್ಯೂ. ಓಕೆ, ಇದು ಅಗೇನ್ ಲೂಪಿಂಗ್ ಒಳಗನೆ ಬರ್ತದೆ. ನೆಕ್ಸ್ಟ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಹಿಯರ್ ಮೇನ್ಲಿ 3 ಟೈಪ್ಸ್ ಇದಾವೆ: ಇಫ್ ಕಂಡೀಷನ್, ಇಫ್ ಎಲ್ಸ್ ಕಂಡೀಷನ್, ದೆನ್ ಇಫ್ ಎಲ್ಸ್ ಇಫ್ ಎಲ್ಸ್ ಕಂಡೀಷನ್ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಸ್ವಿಚ್ ಕೇಸಸ್ ಇದಾವೆ. ಅಗೇನ್ ರೀಡ್ ರೈಟ್ ಆಪರೇಷನ್ಸ್. ಫಾರ್ ದಿ ರೀಡ್, ಸಿ ಪ್ರೋಗ್ರಾಮ್ಗೆ ರೀಡ್ ಮಾಡ್ಲಿಕ್ಕೆ ವಿ ಯೂಸ್ ದಿ ಸ್ಕ್ಯಾನ್ ಫಂಕ್ಷನ್, ರೈಟ್. ಸಿಮಿಲರ್ಲಿ ಫಾರ್ ದಿ ರೈಟ್ ಫಂಕ್ಷನ್ಗೆ ಪ್ರಿಂಟ್ ಎಫ್ ಅನ್ನ ಯೂಸ್ ಮಾಡ್ತೇವೆ. ದಟ್ ಈಸ್ ವಾಟ್. ಅಂಡ್ ಅಲ್ಗೋರಿದಮ್ ಯಾವ ರೀತಿ ನಾವು ಫಂಕ್ಷನ್ಸ್ ಅನ್ನ ಬರೀತೇವೆ,
just basic concepts ಇದಾವೆ. From this there's no chances ಭಾಳ ಕಡಿಮೆ ಇದೆ ಕ್ವಶನ್ಸ್ ಬರ್ಲಿಕ್ಕೆ, ಬಿಕಾಸ್ ಆಸ್ ಐ ಆಲ್ರೆಡಿ ಟೋಲ್ಡ್ ಯು ನೋ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ಅದನ್ನ ನಾವು ಹೈಲೈಟ್ ಆಗಿ ನೋಡೋಣ. ಆಫ್ಟರ್ ದಿಸ್ ಬೇಸಿಕ್ ಇನ್ಫಾರ್ಮೇಶನ್ ನೆಕ್ಸ್ಟ್ ಕಮ್ಸ್ ಅನಲೈಸಿಸ್ ಫ್ರೇಮ್ವರ್ಕ್. ಹಿಯರ್ ಟೈಮ್ ಕಾಂಪ್ಲೆಕ್ಸಿಟಿ, ಟೈಮ್ ಎಫಿಷಿಯನ್ಸಿ ಅಂಡ್ ಸ್ಪೇಸ್ ಎಫಿಷಿಯನ್ಸಿ ಅಂತ ಬರ್ತದೆ. ಸಿಂಪಲ್ ಟೂ ಟೈಪ್ಸ್ ಇದಾವೆ, ಟೈಮ್ ಕಾಂಪ್ಲೆಕ್ಸಿಟಿ ದಟ್ ಇಸ್ ಟೈಮ್ ಎಫಿಷಿಯನ್ಸಿ ಅಂಡ್ ಸ್ಪೇಸ್ ಎಫಿಷಿಯನ್ಸಿ. ಸೊ ಈ ಕಾನ್ಸೆಪ್ಟ್ಸ್ ಅನ್ನ ನಾವು ವಿಲ್ ಸ್ಟಡಿ ಇನ್ ದಿ ಫರ್ದರ್ ಅಪ್ಕಮಿಂಗ್ ಕಾನ್ಸೆಪ್ಟ್ಸ್ ಒಳಗೆ. ಓಕೆ, ಅಗೇನ್ ಬೇಸ್ಡ್ ಆನ್ ದ ಟೈಮ್ ಕಾಂಪ್ಲೆಕ್ಸಿಟಿ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಡಿಸ್ಕ್ರಿಪ್ಷನ್ ಇಸ್ ದೇರ್. ಐ ಆಮ್ ಗೋಯಿಂಗ್ ಟು ಹೈಲೈಟಿಂಗ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಸೊ ಅದು ಹೆಲ್ಪ್ ಆಗ್ತದೆ. ಅಗೇನ್ ಇವೆಲ್ಲ ಬೇಸಿಕ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಬರೋದು ಮೇಜರಿಂಗ್ ರನ್ನಿಂಗ್ ಟೈಮ್. ಸೊ ಯಾವ ರೀತಿ ರನ್ನಿಂಗ್ ಟೈಮ್ ಅನ್ನ ಮೆಜರ್ ಮಾಡ್ತೀರಿ ಇನ್ ಟರ್ಮ್ಸ್ ಆಫ್ ಸೆಕೆಂಡ್, ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ಸ್, ಇವೆಲ್ಲವೂ ಯೂನಿಟ್ಸ್ ಗಳು. ಓಕೆ, ಅಂಡ್ ಅಗೇನ್ ಸ್ಪೀಡ್ ಪರ್ಟಿಕ್ಯುಲರ್ಲಿ ಆಫ್ ಕಂಪ್ಯೂಟರ್ ಡಿಪೆಂಡ್ ಆಗ್ತದೆ, ದೆನ್ ಕ್ವಾಲಿಟಿ ಆಫ್ ಪ್ರೋಗ್ರಾಮ್ ಮೇಲೆ ಡಿಪೆಂಡ್ ಆಗ್ತದೆ. ನೆಕ್ಸ್ಟ್ ಇವೆಲ್ಲ ಇದಾವೆ. ಜಸ್ಟ್ ಗೋ ಥ್ರೂ ದಿಸ್. ಬಟ್ ದ ಥಿಂಗ್, ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ these concepts we are going to implementing in the upcoming concepts. As I already told, important questions, right? There we are going to use this like basic operations ಇದಾವಲ್ಲ, ಯಾವ ರೀತಿ ಫೈಂಡ್ ಮಾಡೋದು, ಬೇಸಿಕ್ ಆಪರೇಷನ್ ಅವೆಲ್ಲವೂ ಇದಾವೆ. ಲೆಟ್ಸ್ ಸಿ ದಿ ನೆಕ್ಸ್ಟ್ ವರ್ಸ್ಟ್ ಕೇಸ್, ಬೆಸ್ಟ್ ಕೇಸ್, ಎವರೇಜ್ ಕೇಸ್, ಎಫಿಷಿಯನ್ಸಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ಇಂಪಾರ್ಟೆಂಟ್ ಇನ್ ದಿ ಸೆನ್ಸ್ these concepts are going to using in the ಅಸಿಂಪ್ಟೋಟಿಕ್ ನೋಟೇಶನ್ಸ್ ಅಲ್ಲಿ ನಾವು ಯಾವುದು ವರ್ಸ್ಟ್ ಕೇಸು, ಯಾವುದು ಬೆಸ್ಟ್ ಕೇಸ್ ಅಂತ, ಎವರೇಜ್ ಕೇಸ್ ಅಂತ ಐಡೆಂಟಿಫೈ ಮಾಡ್ಬೇಕಲ್ಲ. ಫಾರ್ ಅದಕ್ಕೆ ಇದು ದೇ ಆರ್ ಗಿವನ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇ ಹ್ಯಾವ್ ಗಿವನ್, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ದೇರ್ ಓನ್ಲಿ. ಓಕೆ, ಸೊ ಟೈಮ್ ಈಸಿಯಾಗಿ ರೆಡ್ಯೂಸ್ ಆಗ್ಬೋದು. ನೆಕ್ಸ್ಟ್ ಬರೋದು ಅಸಿಂಪ್ಟೋಟಿಕ್ ನೋಟೇಶನ್. ಸೊ it is one of the important concept, guys. Idana you must have to study, you must have to prepare for the exam. ಓಕೆ, ಹಿಯರ್ ಅಸಿಂಪ್ಟೋಟಿಕ್ ನೋಟೇಶನ್ ಸಿಂಪಲ್ ಆಗಿ, ಈ ನೋಟ್ಸ್ ಬಹಳ ಸಿಂಪಲ್ ಆಗಿದೆ. ನೀವು ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಬರಿಬಹುದು ಅಂಡ್ ಎಕ್ಸ್ಪ್ಲೇನ್ ಮಾಡ್ಬೋದು. ಅಂಡ್ ಮೋರ್ ಓವರ್ ಡೋಂಟ್ ರೀಡ್ ಡಿಸ್ಕ್ರಿಪ್ಷನ್, ಎಲ್ಲ ಎಕ್ಸ್ಪ್ಲನೇಷನ್ ಅನ್ನ ಓದ್ಕೊಂಡು ಕೂರ್ಬೇಡಿ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದಾವೆ ಅವಷ್ಟು ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಬರೀರಿ. ಓಕೆ, ಸೊ ಅಸಿಂಪ್ಟೋಟಿಕ್ ನೋಟೇಶನ್ ಅಲ್ಲಿ 3 ಕಾನ್ಸೆಪ್ಟ್ಸ್ ಇದಾವೆ: ಬಿಗ್ ಓ, ಬಿಗ್ ಒಮೆಗಾ ಅಂಡ್ ಬಿಗ್ ಥೀಟಾ. ಓಕೆ, ಸೊ ಬಿಗ್ ಓ ಅಲ್ಲಿ ಏನಿದೆ, it is graphically you need to represent, and it is the upper bond. Okay, upper bond notation ಅಂತಾನು ಕರೀತಾರೆ. ನೀವು ಏನ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ, ಫಸ್ಟ್ ಒನ್ ಬಿಗ್ ಓ ನೋಟೇಶನ್ ಅಂತ ಬರೀರಿ. ಇಟ್ ಈಸ್ ಆಲ್ಸೋ ಬಿಗ್ ಓ ನೋಟೇಶನ್ ಇಸ್ ಆಲ್ಸೋ ಕಾಲ್ಡ್ as upper bond ಅಂತ ಬರೀರಿ. ದೆನ್ ಯು ನೀಡ್ ಟು ಡ್ರಾ ದಿಸ್ ಡೈಗ್ರಾಮ್. ಓಕೆ, ಈ ಡೈಗ್ರಾಮ್ ಅಲ್ಲಿ ಅಂಡ್ ಹಿಯರ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಇದೆ, ದೆನ್ ಸಿ ಇಂಟು ಜಿ ಆಫ್ ಎನ್ ಫಂಕ್ಷನ್ ಇದೆ. ಹಿಯರ್ ಇನ್ ದಿ ಬಿಗ್ ಓ ನೋಟೇಶನ್ ಅಲ್ಲಿ ಎಫ್ ಆಫ್ ಎಕ್ಸ್ ಫಂಕ್ಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ದಿಸ್ ಎಫ್ ಆಫ್ ಎಕ್ಸ್ ಫಂಕ್ಷನ್ ಏನಿದೆ ಅಲ್ಲ, ಈ ಸಿ ಇಂಟು ಜಿ ಆಫ್ ಎಕ್ಸ್ ಫಂಕ್ಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗಿರ್ತದೆ. ಓಕೆ, ಹಿಯರ್ ಎನ್ ನಾಟ್ ಅಂಡ್ ಸಿ, ದೀಸ್ ಬೋತ್ ಆರ್ positive constants. ಓಕೆ, ಅದನ್ನೇ ನಾ ಇಲ್ಲಿ ಬರ್ದಿದ್ದೀನಿ. ಸಿ ಎಫ್ ಆಫ್ ಎನ್, ದಿಸ್ ಎಫ್ ಆಫ್ ಎನ್ ಇದೆ ಅಲ್ಲ, ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್, ಸಿ ಇಂಟು ಜಿ ಆಫ್ ಎನ್, ವೇರ್ this equation, this expression belongs to positive constant c and n naught. So c, here c ಇದೆ, here n naught ಇದೆ, ಇವು positive constants ಅಷ್ಟೇ. With the example you just have to explain. So you just take one example, f of x equals to 2n plus 3, and again f of n ಅಲ್ಲಿ ಈ ಎಕ್ಸ್ಪ್ರೆಷನ್ ಯಾವ ರೀತಿ ಸ್ಯಾಟಿಸ್ಫೈ ಆಗ್ತದೆ ಅನ್ನೋದಕ್ಕೆ ಯು ಜಸ್ಟ್ ಹ್ಯಾವ್ ಟು ಇನ್ಸರ್ಟ್ ವಿತ್ ದಿ ಎನ್ ವ್ಯಾಲ್ಯೂಸ್. ಎನ್ ಈಕ್ವಲ್ಸ್ ಟು 1 ಹಾಕಿದಾಗ ಏನಾಗ್ತದೆ, 2 ಇಂಟು 1 2 ಪ್ಲಸ್ 3 5 ಆಗುತ್ತೆ. 5 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1, ಡೆಫಿನೆಟ್ಲಿ ನೋ, ಇಟ್ ಈಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಹಾಗೇನೆ 2 ಹಾಕಿ 3 ಹಾಕಿ 4 ಹಾಕಿದ್ರು ಬರೋದಿಲ್ಲ. ವೆನ್ ಯು ಇನ್ಸರ್ಟ್ ಎನ್ ಈಕ್ವಲ್ಸ್ ಟು 5, ಸಿ 2 5s are 10, 10 plus 3 15 ಆಗ್ತದೆ. ಸೊ ದಿಸ್ 15 ಈಸ್ ದೆನ್ ಹಿಯರ್ ಏನಾಗುತ್ತೆ, ಇಲ್ಲಿ 5 ಇಂಟು 5 5s are 25 ಆಗಿರುತ್ತೆ. ಸೊ 15 ಈಸ್ ಆಬ್ವಿಯಸ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು 25, ರೈಟ್? ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ಸೊ ಫ್ರಮ್ 5 ಆನ್ವರ್ಡ್ಸ್ ಲಿಂದ ಸ್ಟಾರ್ಟ್ ಆಗ್ತದೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ವೆನ್ ಸಿ ಈಕ್ವಲ್ಸ್ ಟು 5, ದೆನ್ ಎನ್ ಈಕ್ವಲ್ಸ್ ಟು 5, ಅವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ದಟ್ ಈಸ್ ಅ ಅಪ್ಪರ್ ಬಾಂಡ್
asymptotic notation. Next, similarly, big O notation is there. It is a big O notation is also called as the lower bound. Here, f of n is less than or equal to c into g of n. Similarly, if you understand this, ಇದನ್ನ ಉಲ್ಟಾ ಇದರದ ರಿವರ್ಸ್ ಕೇಸ್ ನೀವು ಇದನ್ನ ಬರಿಬೇಕು. f of n is less ಅಥವಾ ಎಫ್ ಆಫ್ ಎನ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿ ಇಂಟು ಜಿ ಆಫ್ ಎನ್. ಅಲ್ಲಿ ಫಸ್ಟ್ ಒನ್ ನಲ್ಲಿ ಲೆಸ್ ದೆನ್ ಇತ್ತಲ್ಲ, ಎಫ್ ಆಫ್ ಎನ್ ಇಸ್ ಲೆಸ್ ದೆನ್ ಇತ್ತು. ಹಿಯರ್ ಎಫ್ ಆಫ್ ಎನ್ ಇಸ್ ಗ್ರೇಟರ್ ದೆನ್ ಇಂಟು ಸಿ ಇಂಟು ಜಿ ಆಫ್ ಎನ್, ವೇರ್ ಸಿ ಅಂಡ್ ಎನ್ ನಾಟ್ ದೀಸ್ ಬೋತ್ ಆರ್ ಪಾಸಿಟಿವ್ ಕಾನ್ಸ್ಟೆಂಟ್ಸ್. ಅಷ್ಟೇ ಎಕ್ಸ್ಪ್ಲೇನ್ ಮಾಡಿ. ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳಿ, ಎಕ್ಸ್ಪ್ಲೇನ್ ಮಾಡಿ. ಸೇಮ್ ಅದೇ ಎಕ್ಸಾಂಪಲ್ ಅನ್ನ ಈ ಎಕ್ಸ್ಪ್ರೆಷನ್ ಅಲ್ಲಿ ಹಾಕ್ಬಿಡಿ ಅಷ್ಟೇ. ಓಕೆ, ನೆಕ್ಸ್ಟ್ ಬರೋದು ಥೀಟಾ ನೋಟೇಶನ್. ಹಿಯರ್ ಇಟ್ ಈಸ್ ಆಲ್ಸೋ ಕೋಲ್ಡ್ ಆಸ್ ಅ ಟೈಟ್ಲಿ ಬೌಂಡೆಡ್ ನೋಟೇಶನ್ ಅಂತ ಕರಿತೇವೆ. ವೇರ್ ಎಫ್ ಆಫ್ ಎನ್ ಫಂಕ್ಷನ್ ಇನ್ ಬಿಟ್ವೀನ್ ಆಗಿರ್ತದೆ. ದಟ್ ಈಸ್ ಸಿ ಇಂಟು ಜಿ ಆಫ್ ಎನ್ ಅಂಡ್ ಸಿ1 ಇಂಟು ಜಿ ಆಫ್ ಎನ್ ಅಂಡ್ ಸಿ2 ಇಂಟು ಜಿ ಆಫ್ ಎನ್ ನ ಬಿಟ್ವೀನ್ ಇರ್ತದೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ tightly bounded notation. Expression same, f of n ಯಾವ ರೀತಿ ಇರ್ತದೆ, it is belongs to positive constant c1 and c2. So c1, c2 and n naught, these are the positive constants. And again expression here is there. You just refer this pdf. okay, ಈಸಿ ಆಗಿ ಅರ್ಥ ಆಗ್ತದೆ. ಅಂಡ್ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲನೇಷನ್ ನಾನು ಏನು ಬರ್ದಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮ್ಗೆ ಇದು ಅರ್ಥ ಆಯ್ತಂದ್ರೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಲ್ವಾ. ದಟ್ಸ್ ವಾಟ್ ಐ ನೀಡ್. ಸೊ ಟು ಸ್ಕೋರ್ ಮಾಡ್ಲಿಕ್ಕೆ ಡೋಂಟ್ ಬೈ ಹ್ಯಾಟ್, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಈ ದಿಸ್ ಪ್ರೂವ್ ದ್ಯಾಟ್ ಅನ್ನೋ ಒಂದು ಅಥವಾ ಶೋ ದ್ಯಾಟ್ ಅನ್ನೋ ಒಂದು ಥಿಯರಮ್ ಕೇಳ್ತಾರೆ. if t1 of n belongs to 0 of g1 of n and t2 of n belongs to 0 big O into g2 of n, then t1 of n plus t2 of n belongs to 0 of maximum of g1 of n comma g2 of n ಅಂತ. you need to show that. it is just a very short theorem ಇದೆ. ಇದನ್ನ ನೀವು ಶೋ ಮಾಡ್ಬೇಕಂದ್ರೆ ಜಸ್ಟ್ a1 b1 a2 b2 ಅನ್ನೋದನ್ನ ರಿಯಲ್ ನಂಬರ್ಸ್ ಅನ್ನ ಅಸ್ಯೂಮ್ ಮಾಡ್ಕೊಳ್ಬೇಕು. ದೆನ್ ದಿಸ್ a1 ಇದೆಯಲ್ಲ, a1 b1 ಕಿನ ಸಣ್ಣದಾಗಿರ್ಬೇಕು, a2 b2 ಕಿನ ಸಣ್ಣದಾಗಿರ್ಬೇಕು. ಅದೇ ಕಂಡೀಷನ್. a1 is less than equal to b1 and a2 is less than or equal to b2. ಹಾಗೇನೆ ದೆನ್ a1 plus a2 ಏನಾಗ್ತದೆ, 2 ಮ್ಯಾಕ್ಸಿಮಮ್ ಆಫ್ ದಿಸ್ b1 and b2 ಆಗಿರ್ತದೆ ಅಷ್ಟೇ. okay, then there exists some positive constant c1 and some non-negative integer n1 such that t1 of n is less than or equal to c1 into g1 of n for all n belongs to n. ಸೊ ಅಗೇನ್ ಕಂಡೀಷನ್ಸ್ ಅನ್ನ ತಗೊಳ್ಬೇಕು, ಕನ್ಸಿಡರ್ ಮಾಡಿ. ನೀವು ಇದನ್ನ ಓದಿದ್ರೆ ಅರ್ಥ ಆಗ್ತದೆ ಗೈಸ್. ಜಸ್ಟ್ ಬಾಳ್ ದೊಡ್ಡದೇನಿಲ್ಲ ಈ ಥಿಯರಮ್ ಟು ಪ್ರೂವ್ ಮಾಡ್ಲಿಕ್ಕೆ. ಇಲ್ಲಿ ಮಟ ನೀವು ಜಸ್ಟ್ ಗೋ ಥ್ರೂ ದಿಸ್ pdf. ಓಕೆ, ಇಫ್ ಐ ಸ್ಟಾರ್ಟ್ ಎಕ್ಸ್ಪ್ಲನೇಷನ್ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ರೆ ಬೋರ್ ಆಗ್ತದೆ ನಿಮ್ಗೆ. ಸೊ ದಟ್ಸ್ ವೈ ಇದನ್ನ ಈಸಿ ಆಗಿದ್ರೆ ನಾರ್ಮಲಿ ನಿಮ್ಗೆ ಅರ್ಥ ಆಗ್ತದೆ. ಯು ಜಸ್ಟ್ ಗೋ ಥ್ರೂ ದಟ್, ದೆನ್ ಫೈನಲಿ ಎಕ್ಸ್ಪ್ಲೇನ್. ಇದು 4 to 6 marks ಗೆ ಕೇಳ್ತಾರೆ ಅಂಡ್ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲೂ ಕೇಳಿದ್ದಾರೆ. ಓಕೆ, ದೆನ್ ಕಮ್ಸ್ analysis non-recursive algorithm. Here analysis non-recursive and recursive algorithm, two concepts ಇದಾವೆ. Again how they will ask, with the example they will ask, like apply the non-recursive algorithm for a maximum elements unique and this is the hint guys. In the non-recursive ಅಲ್ಲಿ textbook ಅಲ್ಲಿ only 3 examples ಇದಾವೆ. ಫಾರ್ ದಿ ನಾನ್ ರಿಕರ್ಸಿವ್ ಗೆ ಮ್ಯಾಕ್ಸಿಮಮ್ ಎಲಿಮೆಂಟ್, ಯೂನಿಕ್ ಎಲಿಮೆಂಟ್ ಅಥವಾ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಈ 3 ಎಕ್ಸಾಂಪಲ್ ಅಲ್ಲಿ ಒಂದನ್ನ ಕೇಳ್ತಾರೆ ಅಲಾಂಗ್ ವಿತ್ ದ ಎಕ್ಸ್ಪ್ಲನೇಷನ್ ಆಫ್ ದಿ ಅಲ್ಗೋರಿದಮ್, ನಾನ್ ರಿಕರ್ಸಿವ್ ಅಲ್ಗೋರಿದಮ್. ಓಕೆ, whereas in the recursive algorithm ಅಲ್ಲಿ only 2 examples ಇದಾವೆ. that is to maximum backward substitution and tower of Hanoi. So this recursive algorithm ಅಲ್ಲಿ backward substitution and then the tower of Hanoi ಎರಡು ಎಕ್ಸಾಂಪಲ್. ಇಫ್ ದೇ ವಾಂಟ್ ಟು ಆಸ್ಕ್ ದಿ ರಿಕರ್ಸಿವ್ ಅಲ್ಗೋರಿದಮ್, ಆ ಎರಡು ಎಕ್ಸಾಂಪಲ್ ಅಲ್ಲಿ ಅವ್ರು ಕೇಳ್ತಾರೆ. ಯು ನೀಡ್ ಟು ಎಕ್ಸ್ಪ್ಲೇನ್ ದಟ್. ಓಕೆ, ಲೆಟ್ಸ್ ಸಿ ದಿ ಫಸ್ಟ್ ಒನ್, ನಾನ್ ರಿಕರ್ಸಿವ್ ಅಲ್ಗೋರಿದಮ್. ಯು ನೀಡ್ ಟು ರೈಟ್ ದಿ ಸ್ಟೆಪ್ಸ್. ಸೊ ಫಸ್ಟ್ ಸ್ಟೆಪ್ ಏನಂದ್ರೆ, ಯು ನೀಡ್ ಟು ಐಡೆಂಟಿಫೈ ದಿ ಇನ್ಪುಟ್ ಸೈಜ್ ಎನ್. ಸೊ ಇನ್ ದಿ ಗಿವನ್ ಎಕ್ಸ್ಪ್ರೆಷನ್ ಅಲ್ಲಿ ನೀವು ಇನ್ಪುಟ್ ಸೈಜ್ ಅನ್ನ ಎಕ್ಸ್ಪ್ರೆಷನ್ ಅನ್ನ ಐಡೆಂಟಿಫೈ ಮಾಡಬೇಕು, ದಟ್ ಈಸ್ ಎನ್. ಸೊ ದೆನ್ ಐಡೆಂಟಿಫೈ ದಿ ಬೇಸಿಕ್ ಆಪರೇಷನ್. ಹಿಯರ್ ದ ಬೇಸಿಕ್ ಆಪರೇಷನ್ ಬಂತು ನೋಡಿ. ಬೇಸಿಕ್ ಆಪರೇಷನ್ ಅಂದ್ರೆ ಎಲ್ಲಿ ಕಂಡೀಷನ್ ಅಪ್ಲೈ ಆಗಿದೆ ಅಲ್ಲೂ ಆ ಕಂಡೀಷನ್ ಅನ್ನ ನೀವು ಹುಡುಕ್ಬೇಕು ಆ ಎಕ್ಸ್ಪ್ರೆಷನ್ ಅಲ್ಲಿ. ದಟ್ ಈಸ್ ವಾಟ್ ಬೇಸಿಕ್ ಎಕ್ಸ್ಪ್ರೆಷನ್. ದೆನ್ ಥರ್ಡ್ ಸ್ಟೆಪ್, ಚೆಕ್ ದಟ್ ಬೇಸಿಕ್ ಆಪರೇಷನ್
depends on any other properties of a input. If so, separately worst and best case analysis is performed ಅಂತ ಹೇಳಿದ್ದಾರೆ. ಸೊ ಅದೇ ಇನ್ಪುಟ್ ಅಲ್ಲಿ ಇರುವಂತ ಬೇಸಿಕ್ ಆಪರೇಷನ್ ಅಲ್ಲಿ ನೀವು ಇನ್ಪುಟ್ ಪ್ರಾಪರ್ಟೀಸ್ ಅನ್ನ ಚೆಕ್ ಮಾಡಬೇಕು. ಇಫ್ ಇಟ್ ಈಸ್ ಸಪರೇಟ್ ಆಗಿತ್ತಂದ್ರೆ ಯೂನಿಟ್ ಇದು ಇನ್ ಕೇಸ್ ಇನ್ಪುಟ್ ವ್ಯಾಲ್ಯೂ ಅಲ್ಲಿ ಬೇಸಿಕ್ ಆಪರೇಷನ್ ಪ್ರಾಪರ್ಟಿ ಇತ್ತಂದ್ರೆ ಯು ನೀಡ್ ಟು ಡೂ ದಿ ವರ್ಸ್ಟ್ ಕೇಸ್ ಬೆಸ್ಟ್ ಕೇಸ್ ಪರ್ಫಾರ್ಮೆನ್ಸ್ ಅನ್ನ ಸಪರೇಟ್ ಆಗಿ ಮಾಡಬೇಕು. ಓಕೆ, ಫೋರ್ತ್ ಸ್ಟೆಪ್ ಏನಾಗ್ತದೆ, ರೈಟ್ ಅ ಸಮೇಷನ್ ಫಾರ್ಮುಲಾ ದೆನ್ ಸಿಂಪ್ಲಿಫೈ ದಿ ಎಕ್ಸ್ಪ್ರೆಷನ್. ಇವು ಇಷ್ಟೇ ಬರೀರಿ ನೀವು ಎಕ್ಸಾಮ್ ಅಲ್ಲಿ, ಈಸಿಯಾಗಿ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಅಲ್ಗೋರಿದಮ್ ಇದಿಷ್ಟು ಅಲ್ಗೋರಿದಮ್ ಬರೀರಿ. Mainly they need they will focus on the explanation of example. So as I told you, first one maximum element ಗೆ example ಇಲ್ಲಿದೆ. So example you just go through this. First ಏನನ್ನ ಐಡೆಂಟಿಫೈ ಮಾಡಿ, ಬೇಸಿಕ್ ಕಂಡೀಷನ್ ಅನ್ನ ಚೆಕ್ ಮಾಡಿ, ದೆನ್ ಡಸ್ ನಾಟ್ ಡಿಪೆಂಡ್ ಆಗಿದೆ ಇಲ್ಲ ಅಂತ ನೋಡ್ಕೊಳ್ಳಿ, ದೆನ್ ಅಗೇನ್ ಎಕ್ಸ್ಪ್ರೆಷನ್ ನ ಸಾಲ್ವ್ ಮಾಡಿ. ಹಿಯರ್ ವಿ ಹ್ಯಾವ್ ಓನ್ಲಿ ಸಮೇಷನ್ ಆಫ್ I is equals to 1 to n minus 1 into n. ಸೊ 1 ಇದ್ದಲ್ಲಿ n minus 1 minus n minus 1 minus 1 plus 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಯು ವಿಲ್ ಗೆಟ್ n minus 1. ಓಕೆ, ಲೈಕ್ ದಟ್ ಓನ್ಲಿ. ಲೈಕ್ ಯುನಿಕ್ ಅನದರ್ ಎಕ್ಸಾಂಪಲ್, ಫೈಂಡ್ ಅ ಯುನಿಕ್ ನಂಬರ್ ಅಂತ ಇರ್ತದೆ, ದೆನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಇರ್ತದೆ. ಹಿಯರ್ ಐ ಹ್ಯಾವ್ ಈಸಿಯಾಗಿ ಬರ್ದಿದ್ದೀನಿ ಗೈಸ್. ಜಸ್ಟ್ ಸಿ 1 2 3 4 ಇವೇ ನೀವು ಅಲ್ಗೋರಿದಮ್ ಸ್ಟೆಪ್ಸ್, ಅದನ್ನ ನಾ ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ I got here answer ಅಷ್ಟೇ. ನೆಕ್ಸ್ಟ್ ವರ್ಸ್ಟ್ ಕೇಸ್ ಫೈಂಡ್, ವರ್ಸ್ಟ್ ಕೇಸ್ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಕೂಡ ನೀವು ಫೈಂಡ್ ಮಾಡಬೇಕಾಗ್ತದೆ. ಯು ಜಸ್ಟ್ ಗೋ ಥ್ರೂ ದಿಸ್ PDF. ನೆಕ್ಸ್ಟ್ ಬರೋದು ದ ಥರ್ಡ್ ಒನ್. ಇಟ್ ಈಸ್ ಲೈಕ್ ಚಾನ್ಸಸ್ ಭಾಳ ಕಡಿಮೆನೇ ಇದೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಬಟ್ ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ algorithm, how it would be ಅಂತ. ಓಕೆ, ನೆಕ್ಸ್ಟ್ ಬರೋದು ಅನಾಲಿಸಿಸ್ ಆಫ್ ರಿಕರ್ಸಿವ್ ಅಲ್ಗಾರಿದಮ್. ಹಿಯರ್ ಅಲ್ಗೋರಿದಮ್ ನ ಸ್ಟೆಪ್ಸ್ ಅನ್ನ ನೋಡೋಣ. ಸೊ ನಿಮಗೆ ಸ್ಟೆಪ್ಸ್ ಅರ್ಥ ಆಯ್ತಂದ್ರೆ ಈಸಿಯಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. Okay, first initially you need to identify the input size, then identify the basic operation. Identify the basic operation depends upon, then input value, if so restrict with the worst case efficiency. Then fourth step, set up a recurrence relation with the appropriate initial condition. Then fifth one, solve the recursion relation is there. Okay, again as I told you, only two concepts. One is a factor, that is backward substitution is nothing but a factor, factorial, and the second one tower of Hanoi. ಸೊ ಇದು ಈಸಿಯಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ಇಫ್ ಯು ನೀಡ್ ಎಕ್ಸ್ಪ್ಲನೇಷನ್, ನಾನು ಮ್ಯಾನ್ಯುವಲ್ ಆಗಿ ಮ್ಯಾನ್ಯುವಲ್ ಆಗಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ ವಿಡಿಯೋ ಮಾಡಿ, ಅದು ನಿಮ್ಗೆ ಹೆಲ್ಪ್ ಆಗ್ಬೋದು. ಹಿಯರ್ ಜಸ್ಟ್ ಓರಲಿ ನಾ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ. ದ್ಯಾಟ್ಸ್ ವೈ ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ಸ್ ವೆಲ್ ಅಂಡ್ ಗುಡ್. ನಾವು ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಈಸಿಯಾಗಿ ನಾನು ಅಂದ್ರೆ ಸಾಲ್ವ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೇನೆ, ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ಇಫ್ ಯು ವಾಂಟ್ ಜಸ್ಟ್ ಕಮೆಂಟ್ ಆನ್ ದಿ ಬಿಲೋ, ನಾನು ಅದನ್ನ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಇದೆ ಟವರ್ ಆಫ್ ಹನೈದು ಎಕ್ಸ್ಪ್ರೆಷನ್ ಇದೆ ಎಕ್ಸಾಂಪಲ್. ನೆಕ್ಸ್ಟ್ ಬರೋದು, ದಿಸ್ ಇಸ್ ದ ಸೆಕೆಂಡ್ ಚಾಪ್ಟರ್ ಆಫ್ ದಿಸ್ ಮಾಡ್ಯೂಲ್ 1. ಹಿಯರ್ ಒನ್ ಕಾನ್ಸೆಪ್ಟ್ ಫಿಕ್ಸ್ ಆಗಿರ್ತದೆ, ಬ್ರೂಟ್ ಫೋರ್ಸ್ ಅಲ್ಗೋರಿಥಮ್, ಡಿಸೈನ್ ಮೆಥಡ್ಸ್. ಹಿಯರ್ ಸೆಲೆಕ್ಷನ್ ಸಾರ್ಟ್, ಬಬಲ್ ಸಾರ್ಟ್, ಸೀಕ್ವೆನ್ಷಿಯಲ್ ಸರ್ಚ್ ಅಂಡ್ ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಚಿಂಗ್ ಅಲ್ಗೋರಿದಮ್. ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ. ಯು ಜಸ್ಟ್ ಹ್ಯಾವ್ ಟು ರಿಮೆಂಬರ್ ದಿ ಅಲ್ಗೋರಿದಮ್ ಅಷ್ಟೇ. ಅಲ್ಗೋರಿದಮ್ ವಿತ್ ದಿ ಎಕ್ಸಾಂಪಲ್ ಕೊಟ್ರೆ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಅದನ್ನು ದಿಸ್ ಎಕ್ಸಾಂಪಲ್ ಕೂಡ ಐ ವಿಲ್ ಸಾಲ್ವ್ ಇನ್ ದಿ ಸಪ್ರೇಟ್ ವಿಡಿಯೋ ಇಫ್ ಯು ನೀಡ್. ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ದಟ್ಸ್ ಗುಡ್, ಇಲ್ಲಾಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ನಿಮ್ಗೆ ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಸಿ ಫಸ್ಟ್ ಒನ್, ಸೆಲೆಕ್ಷನ್ ಸಾರ್ಟ್ ನ ಅಲ್ಗೋರಿದಮ್ ಇದು. ಸೊ ಅಲ್ಗೋರಿದಮ್ ಸೆಲೆಕ್ಷನ್ ಸಾರ್ಟ್, a of 0 to n minus 1 for I tends to 0 to n minus 1 do for ಕಂಡೀಷನ್ ಹಾಕಿದ್ದೇವೆ. ನೆಕ್ಸ್ಟ್ ಫಾರ್ j tends to I plus 1 to n minus 1 do ಇದೆ. Again if ಕಂಡೀಷನ್ ಇದೆ, if a of I is less than a of mean, then mean is I value ನ mean ಗೆ ಅಸೈನ್ ಮಾಡ್ತೇವೆ. After that we need to swap the a of I and a of mean. So ಇದಿಷ್ಟು ಪ್ರೋಗ್ರಾಮ್ ಅಲ್ಗೋರಿದಮ್. ಸೊ 4 ಅಲ್ಗೋರಿದಮ್ ಎಕ್ಸಾಂಪಲ್ ಇದೆ. ಇದು ನಾನು ಈಸಿಯಾಗಿ ಸಿಂಪ್ಲಿ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ದಿದ್ದೀನಿ.
ಸೊ ಈಸಿ. ಸಿ ಸೆಲೆಕ್ಷನ್ ಸಾರ್ಟ್ ಅಂದ್ರೆ ಯಾವ್ದಾದ್ರು ಒಂದು ವ್ಯಾಲ್ಯೂ ಅನ್ನ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ಕೊಂಡು ಯು ನೀಡ್ ಟು ಶಾರ್ಟ್ ಮಾಡಬೇಕು ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಸೊ ಗಿವನ್ ಸಿ ಇದು ಕೊಟ್ಟಿರುವಂತ ಎಕ್ಸಾಂಪಲ್ ಇಲ್ಲಿ ಸಾರ್ಟೆಡ್ ಆಗಿಲ್ಲ, ಯು ನೀಡ್ ಟು ಸಾರ್ಟ್ ಇಟರೇಷನ್ ವೈಸ್. ಫಸ್ಟ್ ಇಫ್ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಇಂಡೆಕ್ಸ್, ದೆನ್ ಯು ನೀಡ್ ಟು ಕಂಪೇರ್. ಇಫ್ ಇಟ್ ಈಸ್ ಲೆಸ್ ದೆನ್, ಇದೇನಾದ್ರೂ ಇದಕ್ಕೆ 85 45 ಗಿಂತ ಲೆಸ್ ಇತ್ತಂದ್ರೆ ಇಲ್ಲೇ ಬಿಡಬೇಕು. ಇನ್ ಕೇಸ್ ಲೆಸ್ ಇಲ್ಲ ಅಂದ್ರೆ ಸ್ವಾಪ್ ಮಾಡಬೇಕು ಅಷ್ಟೇ. ಈ ಸಿ 89 ಇಸ್ ನಾಟ್ ಲೆಸ್ ದೆನ್ 45, ರೈಟ್? 45 ಅಗೇನ್ ಸ್ವಾಪ್ ಆಗುತ್ತೆ, 89 ಇಂತಾಗ ಬರುತ್ತೆ. ಆ ರೀತಿಯಾಗಿ ಸ್ವಾಪ್ ಮಾಡ್ತಾ ಹೋಗ್ಬೇಕು. ಐ ವಿಲ್ ಎಕ್ಸ್ಪ್ಲೇನ್, ಡೋಂಟ್ ವರಿ. ಸಪರೇಟ್ ಆಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನಂತೆ. ನೆಕ್ಸ್ಟ್ ಅಗೇನ್ ಸೆಕೆಂಡ್ ಒನ್ ಬಬಲ್ ಶಾರ್ಟ್ ಇದೆ. ಹಿಯರ್ ಅಲ್ಗೋರಿದಮ್ ಇದೆ, ಯು ಜಸ್ಟ್ ಗೋ ಥ್ರೂ ದಿಸ್ ಅಲ್ಗೋರಿದಮ್ ವಿತ್ ದಿ ಎಕ್ಸಾಂಪಲ್. ನೆಕ್ಸ್ಟ್ ಲೀನಿಯರ್ ಸರ್ಚ್, ಸಿಕ್ವೆನ್ಷಿಯಲ್ ಸರ್ಚ್ ಇದೆ. ಅಗೇನ್ ಅಲ್ಗೋರಿದಮ್ ಇದೆ. ಈ ಪಿ ಡಿ ಎಫ್ ಅನ್ನ ರೆಫರ್ ಮಾಡಿ. ಓಕೆ, ಅಲ್ಗೋರಿದಮ್ ವಿತ್ ದಿ ಎಕ್ಸಾಂಪಲ್. ನೆಕ್ಸ್ಟ್ ಫೈನಲಿ ಬ್ರೂಟ್ ಫೋರ್ಸ್ ಸ್ಟ್ರಿಂಗ್ ಮ್ಯಾಚಿಂಗ್ ಇದೆ. ಸೇಮ್ ಅಲ್ಗೋರಿದಮ್ ಅಂಡ್ ಯು ನೀಡ್ ಟು ಎಕ್ಸ್ಪ್ಲೈನ್ ವಿತ್ ದಿಸ್ ಒನ್ ಎಕ್ಸಾಂಪಲ್ ಅಷ್ಟೇ. ಇಫ್ ದೇ ಆಸ್ಕ್, ಕೇಳಿದ್ರೆ ನೀವು ಬರಿಬೇಕಾಗ್ತದೆ. ಅಥವಾ ಇಫ್ ಅವರೇ ಎಕ್ಸಾಂಪಲ್ ಅನ್ನ ಕೊಟ್ರೆ ಯಾವ ರೀತಿ ಸಾಲ್ವ್ ಮಾಡೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ನಾನು ಇವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅಂಡ್ ಯಾವ್ದನ್ನ ನೆನ್ಪಿಟ್ಕೊಳ್ಬೇಕು, ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಮಾಡಿದ್ದೀನಿ. ಸೊ ದ್ಯಾಟ್ಸ್ ಇಟ್ ಆಲ್ ಅಬೌಟ್ ಫ್ರಮ್ ಫಸ್ಟ್ ವಿಡಿಯೋ. So that's it all about from module 1 of this analysis and design algorithm. ಅದೇ ನಿಮ್ಗೆ ಏನಾದರೂ ಸಪ್ರೇಟ್ ಆಗಿ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಜಸ್ಟ್ ಕಮೆಂಟ್ ಬಿಲೋ, ನಾನು ಅದನ್ನ ಒನ್ ಬೈ ಒನ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟಿಲ್ ನಾವು ಮಾಡ್ಯೂಲ್ ವೈಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಷನ್ ಮಾಡೋಣ ಅಷ್ಟೇ, ಓವರ್ ವ್ಯೂ ಅನ್ನ ನೋಡೋಣ. ಓಕೆ, ಅಂಡ್ ಯಾ, just refer this PDF. It will be definitely helpful for your examination. That's it. Thank you guys. Bye bye.